ಹೈ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೂರಲ್ಲಿ ಒಂದಿನ ಹಾಗಂತ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ. ನಮಗೆ ಸ್ವತಂತ್ರ ಸಿಕ್ಕಿ ಆಲ್ಮೋಸ್ಟ್ ಆಲ್ರೆಡಿ 80 ವರ್ಷ ಆಗಿದೆ. ಬಟ್ ನಮ್ಮ ವ್ಯವಸ್ಥೆ ಇನ್ನೂ ಸರಿಯಾಗಿಲ್ಲ. ಹೆಣ್ಮಕ್ಳಿಗಾಗಲಿ ಸಣ್ಣ ಮಕ್ಕಳಿಗಾಗಲಿ ಸೇಫ್ಟಿನೇ ಇಲ್ಲ. ಇನ್ನು ನಮ್ಮ ಪೊಲಿಟಿಷಿಯನ್ಗಳು ಇನ್ನೂ ಕರಪ್ಷನಲ್ಲೇ ಇದ್ದಾರೆ. ಇದೆಲ್ಲ ಯಾವಾಗ ಸರಿಯಾಗುತ್ತೋ ಏನೋ. ಸರಿಯಾಗೋದಿಲ್ಲ ಅನ್ಸುತ್ತೆ. ಎಷ್ಟೇ ಜನ ಬಂದ್ರು ಹೇಗೆ ಬಂದ್ರು ಹೀಗೆ ಇರುತ್ತೆ ಅನ್ಸುತ್ತೆ. ಆದರೂ 80ನೇ ವರ್ಷದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನಮ್ಮೂರಲ್ಲಿ ಏನೇನು ಮಾಡ್ತೀನಿ ಅಂತೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ವ್ಯೂ ನೋಡಿ ನಮ್ಮೂರ್ದು. ಇದು ನಮ್ಮನೆ ಮುಂದೆ ಇರೋ ಪ್ಲೇಸ್. ಇದು ನಾವು ಹೊಸ ಮನೆ ಕಟ್ತಿದ್ದೀವಿ, ಅದ್ರ ಜಾಗ. ಅಲ್ಲೊಂದು ಹಂಚಿನ ಮನೆ ಕಾಣಿಸುತ್ತಿಲ್ಲ, ಅದು ನಮ್ಮನೆ ಹಳೆ ಮನೆ. ಅದು ಸಿಟಿ. ಹಳ್ಳಿಗೆ ಬಂದ್ರೆ ಎಂತ ತಂಗಳಿಗೆ ಜೋಳ ಕಡಿಗೆ ಬರೋದು. ನಮ್ಮಲ್ಲಿ ಒಂದ್ 2-3 ಸಿಂಧಿಯಾಸ ಇದಾವೆ. ಅದಕ್ಕೆ ಜೋಳ ಕಡಿಗೆ ಬರೋದಂತೆ, ಹಾಲು ಕರೆಯೋದಂತೆ, ಅದೇ ಇರುತ್ತೆ. ಬನ್ನಿ ನಮ್ಮ ಜಮೀನ ತೋರಿಸ್ತೀನಿ ನಂಗೆ. ನೋಡಿ, ಇದು ಸೌತೆ ಗಿಡ. ಇವಾಗೆಲ್ಲ ಚಿಕ್ಕ ಚಿಕ್ಕ ಹೂವಾಗಿದೆ ನೋಡಿ, ಚಿಕ್ಕವು ಎಲ್ಲ. ಈಗ ಅದಾದ್ಮೇಲೆ ಇದು ನಮ್ದು ಸೇವಂತಿಗೆ ಹೂವು. ಆಲ್ರೆಡಿ ನಿನ್ನೆ ಕುಯ್ದ್ಬಿಟ್ಟು ಮಾಡಿದ್ರಂತೆ, 130 ಹಿಡಿದ್ರಂತೆ ಕೆಜಿ. ಇವಾಗ ಆಲ್ರೆಡಿ ಮತ್ತೆ ಮಾರ್ನಿಂಗು 300 ಇದೆಯಂತೆ ಕೆಜಿ. ನಮ್ಮ ಅಪ್ಪಾಜಿ ಏನಕ್ಕಾದ್ರೂ ನೆನ್ನೆ ಕುಯ್ದೆ, ಇವತ್ತು ಕುಯ್ಬೇಕಿತ್ತು ಅಂತ ಇದ್ರು. ಹಂಗೆ ರೈತರು ಕಷ್ಟ. ಒಂದಿನ ಇದ್ದಿದ್ದ ರೇಟು ಇನ್ನೊಂದು ದಿನ ಇರೋದಿಲ್ಲ. ನಮ್ದು ಹೆಂಗಂದ್ರೆ ಈ ಬ್ಯಾಚ್ ಮುಗಿದ ತಕ್ಷಣ ಇನ್ನೊಂದು ಬ್ಯಾಚ್ ಹಾಕೊಂಡಿದ್ದಾರೆ ಅಲ್ಲಿ. ಆ ಬ್ಯಾಚ್ ಮುಗಿದ ತಕ್ಷಣ ಈ ಬ್ಯಾಚ್ ಬರಬೇಕು, ಆ ರೀತಿ ಹಾಕೊಂಡಿದ್ದಾರೆ ನಮ್ಮ ಅಪ್ಪಾಜಿ ಅವರು. ಅದೆಲ್ಲ ಮೆಕ್ಕೆಜೋಳ ನಮ್ಮ ಚಿಕ್ಕಪ್ಪ ಅವ್ರದ್ದು. ನಮ್ಮ ಅಪ್ಪಾಜಿ ಒಂದು 250 ಗಿಡ ಹಾಕೊಂಡಿದ್ದಾರೆ, ಅಡಿಕೆ ಗಿಡ. ಇವಾಗ ಒಂದು ಹಾಕಿ ಒಂದು 3-4 ತಿಂಗಳಾಯ್ತು ಅನ್ಸುತ್ತೆ. ಇದೆ ನಮ್ಮನೆ ತೋಟ. ಇವಾಗ ಅಡಿಕೆ ಗಿಡ ಹಾಕೈತೆ ನಮ್ಮ ಅಪ್ಪಾಜಿ ಅವರು. ಅದು ನಮ್ಮ ಚಿಕ್ಕಪ್ಪ ಅವ್ರ ತೋಟ, ಇದು ನಮ್ಮ ಅಪ್ಪಾಜಿ ಅವ್ರ ತೋಟ. ನಮ್ಮ ಅಪ್ಪಾಜಿ ಅವ್ರ ತೋಟ ಅಂದ್ರೆ ನಮ್ಮ ತೋಟ. ಇವಾಗ ಜಸ್ಟ್ ಚಿಕ್ಕ ಗಿಡಗಳಲ್ವಾ, ಸುಮ್ಮನೆ ಏನಕ್ಕೆ ಹಂಗೆ ಖಾಲಿ ಬಿಡೋದು. ಅಡಿಕೆ ಗಿಡ ಉದ್ದಾಕ ಹೊರ್ತು ಅನ್ನೋ ಅಷ್ಟರಲ್ಲಿ ಅದಕ್ಕೆ ಮತ್ತೆ ಏನಾದ್ರು ಬೆಳೆ ಮಾಡೋಣ ಅಂತ ಈ ಸೇವಂತಿಗೆ ಹೂವು ಹಾಕೊಂಡೈತೆ. ಮತ್ತೆ ನೋಡಿ, ಇದಕ್ಕೆ ಅಲ್ಲಿವರೆಗೆಲ್ಲ ಹಾಕಿದೆ ಸೇವಂತಿಗೆ ಹೂವು ಪೂರ್ತಿ. ನಮ್ ಚಿಕ್ಕಪ್ಪನು ಕೂಡ ಇವಾಗ ಇದ್ ಮಾಡ್ತಿದ್ದಾರೆ, ಸ್ಪ್ರಿಂಕ್ಲರ್ ಎಲ್ಲ ಫಿಟ್ ಮಾಡ್ತಿದ್ದಾರೆ. ಫಸ್ಟ್ ಮಾಡ್ಸಿರ್ಲಿಲ್ಲ, ಇವಾಗ ಮಾಡ್ಸಿದ್ದಾರೆ. ಹೆಂಗಿದೆ ಅಂತ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗಿ ಪೂರ್ತಿ ಇದು ಮೆಕ್ಕೆಜೋಳ ಇದೆಯಲ್ಲ, ಅದು ಬಿಟ್ಟು ಇನ್ನು ಆ ಕಡೆಗೂ ಇದೆ ನಮ್ಮ ಜಮೀನು. ಆಮೇಲೆ ಅದು ನಮ್ಮ ಚಿಕ್ಕಪ್ಪ ಅವ್ರದ್ದು, ಇದು ನಮ್ದು, ಇದು ನಮ್ದು. ನೋಡಿ, ನಮ್ದು ಹೆಂಗಂದ್ರೆ ಬಯಲ್ಸೀಮು ಅಲ್ಲ, ಮಲ್ನಾಡ್ ಸೈಡು ಅಲ್ಲ, ಅರೆ ಮಲ್ನಾಡು. ಹಚ್ಚ ಹಸಿರಾಗಿರುತ್ತೆ. ವ್ಯೂ ನೋಡಿ ಹೆಂಗಿರುತ್ತೆ. ಏನ್ ಮಾತಾಡ್ತಿದ್ರಿ? ಏನ್ ಮಾಡಿ ನೋಡೋದು?
ಆಯ್ತು ಸಾಕು, ಇವಾಗ ಜೋಳ ಕಡಿಗೆ ಹೋಗ್ಲಿಲ್ಲ ಅಂದ್ರೆ ಲೇಟ್ ಆಯ್ತು, ಏನ್ ಮಾಡ್ತೈತಿ ಇನ್ನೂ ಅಂತ ನಮ್ಮ ಅಪ್ಪಾಜಿ ಅವ್ರು ಕಾಲ್ ಮಾಡ್ಬಿಟ್ರೆ ಕಷ್ಟ. ಇದೆಲ್ಲ ಕುಡ್ಲೆಲ್ಲ ಇಟ್ಟಿದ್ದೀನಿ ಅಂತ ಅಂದ್ರು, ನೋಡ್ಬೇಕು. ನಮ್ಮ ಅಪ್ಪಾಜಿ ಕುಡ್ಲೆಲ್ಲ ಹುಡ್ಕೈತೆ ಅಂತ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಅಲ್ಲಿಗೂ ಬಂದೆ, ಅಲ್ಲೂ ಸಿಗಲಿಲ್ಲ. ಮತ್ತು ಇಲ್ಲ ಯಾವುದೋ ಬಂದೆ, ಇಲ್ಲಿ ಸಿಗುತ್ತಿಲ್ಲೋ ನೋಡಬೇಕು. ಕೊನೆಗೂ ಸಿಕ್ತು. ಬೇಗ ಬೇಗ ಕೂತ್ಕೊಂಡು ಮನೆಗೆ ಹೋಗೋಣ. ಹಸುಗಳಿಗೆ ಏನಂದರೆ, ಈ ಸೀಮೆ ಜೋಳ ಕಡ್ಡಿ ಹಾಕೋಕ್ಕಿಂತ ಮೆಕ್ಕೆಜೋಳ ಹಾಕಿದ್ರೆ ಚೆನ್ನಾಗಿ ಹಾಲು ಕೊಡುತ್ತೆ. ಈ ಸೀಮೆ ಕಡ್ಡಿ ಏನಕ್ಕೆ ಹಾಕೋದು ಅಂದರೆ ಹೊಟ್ಟೆ ತುಂಬಕ್ಕೆ ಮಾತ್ರ. ಇದರಲ್ಲಿ ಜಾಸ್ತಿ ಇದಿರೋದಿಲ್ಲ. ಏನಂದರೆ, ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ಒಂದು ಇನಿಷಿಯಲ್ ಸ್ಟೇಜಲ್ಲಿ, ಇವಾಗಲೂ ಇನಿಷಿಯಲ್ ಸ್ಟೇಜ್ ಅಂದ್ಕೊಳ್ಳಿ, ಬಟ್ ಆದರೂ ಸ್ಟಾರ್ಟ್ ಮಾಡಿದಾಗ ನನಗೆ ಸಪೋರ್ಟ್ ಮಾಡಿ, ನಿನಗೆ ಕ್ಯಾಪಬಿಲಿಟಿ ಇದೆ ಮಾಡು ಅಂತ ಎಂಕರೇಜ್ ಮಾಡಿ ಮೋಟಿವೇಶನ್ ಮಾಡಿದ್ದು ನಮ್ಮ ಆಫೀಸ್ ಕೊಲೀಗ್ಸು ಮತ್ತು ನನ್ನ ಫ್ರೆಂಡ್ಸು. ಇದೇ ರೀತಿ ಮೊದಲೇ ಏನಾದರೂ ನನಗೆ ಸಪೋರ್ಟ್ ಆಗಲಿ ಎಂಕರೇಜ್ ಆಗಲಿ ಸಿಕ್ಕಿದ್ದಿದ್ರೆ ಮೊದಲೇ ಸ್ಟಾರ್ಟ್ ಮಾಡ್ತಿದ್ದೇನು. ಇಷ್ಟೊತ್ತಿಗೆ ಏನಾದರೂ ಒಂದು ಚಿಕ್ಕದಾಗಾದರೂ ಸಕ್ಸಸ್ ಆಗ್ತಿದ್ದೇನು. ನಂದು ರೀಲ್ಸ್ ಏನಾದರೂ ವೈರಲ್ ಆದರೆ, ನನಗೆ ಫಾಲೋವರ್ಸ್ ಏನಾದರೂ ಜಾಸ್ತಿ ಆದರೆ ನನಗಿಂತ ಹೆಚ್ಚಾಗಿ ಅವರೇ ಖುಷಿ ಪಡ್ತಾರೆ. ಇಂಥ ಕೊಲೀಗ್ಸ್ ಸಿಗೋಕ್ಕೆ ನಿಜವಾಗ್ಲೂ ನಾನು ತುಂಬ ಆಭಾರಿಯಾಗಿದ್ದೀನಿ. ಪ್ರತಿಯೊಂದು ವೀಡಿಯೋಗೂ ಅವರೇ ಫಸ್ಟು ಫೀಡ್ಬ್ಯಾಕ್ ಕೊಡ್ತಾರೆ. ಇದು ಚೆನ್ನಾಗಿಲ್ಲ, ಇನ್ನೊಂದು ಸ್ವಲ್ಪ ಏನೋ ಬೇಕಿತ್ತು, ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊ ಅಂತ. ಪ್ರತಿಯೊಂದು ವೀಡಿಯೋಗೂ ವೀಡಿಯೋ ಮಾಡೋದಾಗಲಿ, ವೀಡಿಯೋಗೆ ಫೀಡ್ಬ್ಯಾಕ್ ಕೊಡೋದಲ್ಲಿ ಎಲ್ಲ ಆಗಿ ನಮ್ಮ ಆಫೀಸ್ ಕೊಲೀಗ್ಸು. ನನ್ನ ಜೀವನದಲ್ಲಿ ಇರೋ ರೀತಿ ನಿಮ್ಮ ಜೀವನದಲ್ಲಿ ಯಾರಾದರೂ ಇದೇ ರೀತಿ ಆಫೀಸ್ ಕೊಲೀಗ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ಹೇಳಿ ತುಂಬ ಥ್ಯಾಂಕ್ಸ್, ನಾನು ತುಂಬ ಆಭಾರಿಯಾಗಿದ್ದೀನಿ ಅಂತ, ಅಲ್ವಾ? ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ, ಹೊಸದಿರುವಾಗಿದೆ ಹೊಸ ಪಯಣ ನನ್ನಲ್ಲಿ. ಮನಸಾರೆ ಮನಸೋತಿದೆ, ಈ ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ. ಆಲ್ರೆಡಿ ಮಾರಾಟ ಆಗಿತ್ತು ಕೋಸೆಲ್ಲ, ಒಂದು 35,000ಕ್ಕೆ. ಅದಾದಮೇಲೆ ರೇಟ್ ಕಮ್ಮಿ ಆಯಿತು ಅಂತ ಕಟ್ಕೋಗೋದನ್ನ ಬಿಟ್ಟಿದ್ದಾರೆ. ಮುಕ್ಕಲಸು ಕಟ್ಕೊಂಡು ಹೋಗಿದ್ದಾರೆ, ಒಂದು ಕಾಲಸು ಬಿಟ್ಟಿದ್ದಾರೆ. ಅದಕ್ಕೆ ಕಡ್ದ್ಬಿಟ್ಟು ಮಾರ್ಕೆಟಿಗೆ ಹಾಕೋಣ ಅಂತ ಕಡಿತಿದ್ವಿ. ಎಷ್ಟು ಕಷ್ಟ ಗೊತ್ತಾ ಮಾರ್ರೆ ರೈತರ ಜೀವನ. ನಮಗೆ ಹಿಂಗೆ ಒಂದೊಂದು ದಿನ ಬೆಂಗಳೂರಿಂದ ಬಂದು ಮಾಡೋದು ಬೇಕಾದ್ರೆ ಏನು ಗೊತ್ತಾಗಲ್ಲ. ಅವರು ಡೈಲಿ ಮಾಡ್ತಾರಲ್ಲ, ಅವಾಗಲೇ ಗೊತ್ತಾಗೋದು ಎಷ್ಟೊಂದು ಕಷ್ಟ ಅಂತ. ಇದೇನು ನೋಡ್ತಿದ್ರೆ ಈ ಪ್ಲೇಸು, ನಾವು ಮಿಡ್ಲ್ ಸ್ಕೂಲ್ ಇದ್ದಾಗ ಇಲ್ಲಿ ಕ್ರಿಕೆಟ್ ಆಡ್ತಿದ್ದು, ದನಗಳೆಲ್ಲ ಮೇಯಿಸ್ತಿದ್ದು ಬಿಟ್ಕೊಂಡು. ಫುಲ್ಲು ಆಡ್ ಭೂಮಿ ಇದು, ಕಲ್ಲು ಗುಡ್ಡೆಗಳೇ ಇರ್ತಿದ್ದು ಜಾಸ್ತಿ. ಒಂದ್ಸಲ ಬೋರ್ ಹಾಕಿ ಮೊರಲ್ ಕುಡಿಸಿದ್ರು, ನೀರು ಬಂತು. ಅದಾದ್ಮೇಲೆ ಫುಲ್ ಚೇಂಜು. ಹೆಂಗಿತ್ತು, ಒಂದು ನೀರಾವರಿ ಇದ್ರೆ ಒಂದು ಜಮೀನ, ಖಾಲಿ ಜಮೀನ, ಪಾಳು ಬಿದ್ದ ಜಮೀನ ಹೆಂಗೆ ಚೇಂಜ್ ಮಾಡ್ಬೋದು ಅಂದರೆ ಇದೇ ಒಂದು ಎಕ್ಸಾಂಪಲ್ ನೋಡಿ. ಫುಲ್ ಚೇಂಜ್ ಮಾಡಾಕಿದ್ರು. ಇದ್ರಷ್ಟು ನೆಮ್ಮದಿ ಜೀವನ ಯಾವುದೂ ಇಲ್ಲ ಅನ್ಸುತ್ತೆ. ಒಂದೊಂದ್ಸಲ ಅನ್ಸುತ್ತೆ, ಇನ್ನೊಂದ್ಸಲ ಎಷ್ಟು ಕಷ್ಟ ಅನ್ಸ್ಬಿಡುತ್ತೆ ಅಂದರೆ ಯಾವನಿಗೆ ಬೇಕು ಗುರು ಈ ಜೀವನ ಅಂತ ಅನ್ಸ್ಬಿಡುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.